ನಮಸ್ತೆ ಮೇಡಮ್. ಕಾಂತರಾಜ್, ಹೊಳೆಹೊನ್ನೂರು, ಶಿವಮೊಗ್ಗ ಜಿಲ್ಲೆ. 60 ವರ್ಷ ದಾಟಿದೆ ಮೇಡಮ್. 2024 ಆಗುತ್ತೆ ಮೇಡಮ್. ಹಾಸ್ಪಿಟಲ್ ತೋರಿಸಿದ್ದೆ, ಅಲ್ಲಿ ಡಾಕ್ಟರ್ ಬರ್ಕೊಟ್ಟಿದ್ರು. ಅಲ್ಲಿಂದ ಅಲ್ಲಿ ಮಾಡ್ಕೊಂಡ್ರೆ ಇಲ್ಲಿ ಒಂದ್ಸಲಿ ವಾಟ್ಸಪ್ ಅಲ್ಲಿ ನಂಬರ್ ಅಡ್ರೆಸ್ ನೋಡಿದ್ದೆ. ನಮ್ಮ ಫ್ರೆಂಡಿಗೆ ಬಂದಿತ್ತು, ಅವ್ರಿಗೆ ಕರ್ಕೊಂಡ್ಬಂದು ಇಲ್ಲಿ ಬಂದಿತ್ತು ಮೇಡಮ್. ಕಿಡ್ನಿ ಸ್ಟೋನ್ಗೆ ಯೂರಿನ್ ಅಲ್ಲಿ ಬ್ಲಡ್ ಬರೋದು ಮೇಡಮ್. ಅದು 2 ಆಪರೇಷನ್ ಆಗಿತ್ತು ನನಗೆ. ಆಮೇಲಿಂದ ಬಿಟ್ಟು ಅವರಲ್ಲಿ ಎಲ್ಲ ಸ್ಕ್ಯಾನಿಂಗ್ ಮೆಡಿಸಿನ್ ಎಲ್ಲ ಕೊಟ್ಟರು. ಒಂದು 8 ಎಮೋ ಆಗಿತ್ತು. ಅಲ್ಲಿಂದ ಈ ವಾಟ್ಸಪ್ ಅಲ್ಲಿ ಇದು ನೋಡಿದ್ವಿ, ನಮ್ಮ ಫ್ರೆಂಡ್ ಒಂದು ವಾಟ್ಸಪ್ ಅಲ್ಲಿ ನೋಡಿದ್ವಿ. ಇಲ್ಲಿ ಬಂದ್ವಿ. ಇಲ್ಲಿ ಬಂದ್ಮೇಲೆ ಚೆನ್ನಾಗಿದೆ ನಮ್ಮನ್ನ. ಆಮೇಲೆ ಸುಸ್ತು ಪಸ್ತು ಭಾರಿ ತಾವಾಗ ಎದ್ದು ನಡ್ಕೊಂಡು ಹೋಗಕ್ತಿಲ್ಲ, ಕರ್ಕೊಂಡು ಇಟ್ಕೊಂಡ್ ಬರ್ಬೇಕಿತ್ತು. ಇಲ್ಲಿ ಬಂದು ಮೆಡಿಸಿನ್ ತಗೊಂಡ್ಮೇಲೆ ಆರೋಗ್ಯ ಚೆನ್ನಾಗಿದೆ. ಡ್ಯೂಟಿನೂ ಮಾಡ್ತೀನಿ, ಭಾರಿ ಚೆನ್ನಾಗಿದೆ ಮೇಡಮ್. ಅವರು ಈ ಕಿಡ್ನಿ ಒಳಗೆ ಕೂದಲು ಟೈಪ್ ಬೆಳೆದಿತ್ತು ಮೇಡಮ್. ಆಮೇಲೆ ಬಾಡಿ ಗಿಡಿಗೇನು ಟಚ್ ಆಗಿದ್ದಿಲ್ಲ, ಇಷ್ಟು ಮಾತ್ರ ಆಯ್ತು ಅಂತ ಹೇಳಿದ್ರು. ಅಲ್ಲಿಂದ ಒಂದು 8 ಎಮೋ ತಗೊಂಡಾದ್ಮೇಲೆ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ವಿ ಮೇಡಮ್. ಇಲ್ಲಿ ಬಂದ್ಮೇಲೆ ನಾವು ಮೆಡಿಸಿನ್ ತಗೊಂಡು ಮಗ ನಾವೆಲ್ಲ ಬಂದಿದ್ವಿ, ಫ್ರೆಂಡ್ ಜೊತೆ ಕರ್ಕೊಂಡ್ ಬಂದ್ವಿ. ಬಂದ್ಮೇಲೆ ಮೆಡಿಸಿನ್ ತಗೊಂಡು 17 ವರ್ಷ ಕ್ಯೂನ್ ಮಾತ್ರ ತಗೊಂತ ನಾನು ಚೆನ್ನಾಗದೆ ಮೇಡಮ್. ಅಲ್ಲಿ ವಾಟ್ಸಪ್ ಅಲ್ಲಿ ಬಂದಿತ್ತು ಮೇಡಮ್. ಹಾಸ್ಪಿಟಲ್ ನಮ್ಮ ಫ್ರೆಂಡ್ ಅಂಗಡಿ ಮೆಡಿಕಲ್ ಇದೆಯಾ ನಮ್ಮ ಫ್ರೆಂಡ್ ಅವ್ರದ್ದು. ಆ ಮೆಡಿಕಲ್ ಹಾಕಿದಾಗ ಒಂದ್ಸರಿ ವಾಟ್ಸಪ್ ಬಂದಿತ್ತು. ಆಮೇಲೆ ಒಂದ್ಸರಿ ಹಿಂಗಂದ ಬಂದು ಹಿಂಗಿಲ್ಲ ನೋಡೋ, ಅಲ್ಲಿ ಹೋಗ್ಬಂದ್ಬಿಡೋಣ ಅಂತ ಹೇಳ್ದ. ಹುಬ್ಳಿ ಇತ್ತು, ಅಲ್ಲಿ ಅಲ್ಲಿ ಬೇಡಪ್ಪ, ಆಮೇಲೆ ನೆಂಟರು ನಮ್ಮ ಬೆಂಗಳೂರಾಗಿದ್ದಾರೆ. ಈ ಹಾಸ್ಪಿಟಲ್ ಕಂಡು ನಾವು ನೋಡ್ಕೊಂಡು ವಾಟ್ಸಪ್ ಅಲ್ಲಿ ನೋಡ್ಕೊಂಡು ನಮ್ಮ ಫ್ರೆಂಡ್ ಕರ್ಕೊಂಡ್ ಬಂದ ಇಲ್ಲಿ. ನನ್ನ ಮಗ, ನಾನು, ನನ್ನ ಫ್ರೆಂಡ್ ಇಬ್ರು ಸೇರಿ ಬಂದ್ವಿ. ಇಲ್ಲಿ ಬಂದು ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಚೆನ್ನಾಗಿ ಹೇಳಿದ್ಮೇಲೆ ಊಟ ತಿಂಡಿ ಎಲ್ಲ ಏನ್ ಹೇಳೋದು ಅದೇ ತರ ಮಾತುಗಳು ಮಾಡ್ಕೊಂಡ್ ಬಂದ್ವಿ. ಈಗ 3 ತಿಂಗಳು ಮೆಡಿಸಿನ್ ಮುಗಿತ್ತು, ಮತ್ತೆ ಬಂದೆ ಮೇಡಮ್. ನಾನು ಚೆನ್ನಾಗಿ ಸುಸ್ತಿಲ್ಲ, ಏನು ಇಲ್ಲ, ಡ್ಯೂಟಿಗೆ ಹೋಗ್ತೀನಿ, ಆರಾಮಿದ್ದೀನಿ ಮೇಡಮ್. ಯಾರಿಗೂ ಮೇಡಮ್ ಇದೇ ಫಸ್ಟ್ ಮೇಡಮ್. ನಮ್ಮ ಮನೆಗೆ ಯಾರಿಗೆ ದಮ್ಮನ್ ನಮ್ಮ ತಾಯಿಗೆ ಒಂದು ಬಿಟ್ರೆ ಮತ್ತೇನು ಇದ್ದಿಲ್ಲ ಮೇಡಮ್. ಆ ಡಾಕ್ಟರ್ ಹೇಳಿದ್ದಿಲ್ಲ ಅವರು. ನಾನು ಸುಬ್ಬಯ್ಯದಾಗೆ ಡ್ಯೂಟಿ ಮಾಡ್ತಿದ್ವಿ. ಆ ಲೇಡಿ ಡಾಕ್ಟರ್ ಒಬ್ರು ಹೇಳಿದ್ರು, ಕ್ಯಾನ್ಸರ್ ಅಟ್ಯಾಕ್ ಆಗಿದೆ, ಲೇಟ್ ಆಗಿದೆ, ಫಸ್ಟ್ ವ್ಯವಸ್ಥೆ ಮಾಡ್ಕೊಂಡಂತ. ಮುಂಚೆ ಮೆಟ್ಲತ್ತಕ್ಕೆ ಆಗ್ತಿದ್ರು ಮೇಡಮ್. ನಾವು ಮೆಡಿಸಿನ್ ತೊಗೊಳಕ್ಕಿಂತ ಮುಂಚೆ ಮೆಡಿಸಿನ್ ಮೆಟ್ಲತ್ತಕ್ಕೂ ಎತ್ಕೊಂಡು ಹೋಗ್ಬೇಕಿತ್ತು, ಕರ್ಕೊಂಡು ವಾಶ್ರೂಮ್ ಹೋಗ್ಬೇಕು, ಮನೆ ಕರ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿ ಬೆಂಗಳೂರಿಗೆ ಬಂದು ಪುನರ್ಜನ್ಮ ಹಾಸ್ಪಿಟಲ್ ಬಂದ್ಮೇಲೆ ನನಗೆ ಮೆಡಿಸಿನ್ ಕೊಟ್ಟ ಮೇಲೆ 1 ವಾರ ಆದ್ಮೇಲೆ ಆಮೇಲೆ ಹಂಗೆ ಹಿಂಗೆ ಡ್ಯೂಟಿಗೆ ಇರೋಲ್ಲ, ಮನೆಗೆ ಇದ್ದು ಚೆನ್ನಾಗಾದ್ ಮೇಡಮ್. ನಾನೇ ಎಲ್ಲದಕ್ಕೂ ಓಡಾಡ್ತಾ ಇದ್ದೆ. ನಮ್ಮ ತಮ್ಮರಿಗೆ ಚೆನ್ನಾಗಿ ಸಾಕಿ ಎಲ್ಲ ಇದು ಮಾಡಿದ್ರು. ಊಟ ನಾನ್ ವೆಜ್ ಇಲ್ಲ, ಏನು ಇಲ್ಲ. ಅವ್ರು ಏನ್ ಡಾಕ್ಟರ್ ಹೇಳಿದ್ರು ಅದನ್ನೇ ಪಾಲಿಸ್ಕೊಂಡು ಬಂದೆ, ಚೆನ್ನಾಗಾಗಿದೆ ಮೇಡಮ್. ಮತ್ತೆ ಡಾಕ್ಟರ್ ಇದೊಂದು ಮಿನಿಮಮ್ ಡೋಸ್ ನೋಡ್ರಿ, ಆಮೇಲೆ ನಾನು ಹೇಳ್ತೀನಿ ಸ್ಕ್ಯಾನಿಂಗು ಅವೆಲ್ಲ ಬರ್ಕೊಟ್ಟಿದ್ದಾರೆ, ಅವೆಲ್ಲ ಮಾಡಿ ನನಗೆ ವಾಟ್ಸಪ್ ಅಂತ ಹೇಳಿದ್ರೆ ಅದು ಚೆನ್ನಾಗಾದ್ರೆ ಒಳ್ಳೇದು ಅಂತ ಹೇಳಿದ್ರೆ ಅದು ಮಾಡ್ತೀವಿ ಮೇಡಮ್. ಏನ್ ಹೇಳ್ತೀವಿ ಅದು ಮಾಡ್ತೀವಿ ಮೇಡಮ್. ಕಣ್ ತುಂಬ ನಿದ್ದೆ ಮಾಡ್ತೀನಿ, ಹೊಟ್ಟೆ ತುಂಬ ಉಣ್ತೀನಿ, ಡ್ಯೂಟಿ ಮಾಡ್ತೀನಿ, ಎಲ್ಲ ಮೊಮ್ಮಕ್ಕಳ ಸ್ಥಿತಿ ಚೆನ್ನಾಗಿದೆ ಮೇಡಮ್. ಈ ಹಾಸ್ಪಿಟ್ಲಿಗೆ ಬಂದ್ಮೇಲೆ ನಾನು ಚೆನ್ನಾಗಿದ್ದೀನಿ ಮೇಡಮ್.